ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಜ್ಞಾನಗಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋಲಿ ನಾವು ಅಧ್ಯಾಯ 5 ಸನಾತನ ಧರ್ಮ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೋತ್ತರಗಳು ಅಥವಾ ಪಠ್ಯ ಪುಸ್ತಕದ ಅಭ್ಯಾಸಗಳನ್ನು ನೋಡೋಣ. ಫಸ್ಟ್ ಮೈ ನೋಡೋದಾದರೆ, ಈ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೇ ಒಂದು ಪ್ರಶ್ನೆನ ನೋಡೋಣ ಮಕ್ಕಳೇ. ವೇದ ಶಬ್ದದ ಅರ್ಥ ಡ್ಯಾಶ್. ವೇದ ಅಂತಂದರೆ ತಿಳುವಳಿಕೆ ಅಂತ ಅರ್ಥ. ಎರಡನೆಯದು, ಉಪನಿಷತ್ತು ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿದೆ. ಉಪನಿಷತ್ತು ಗುರು ಶಿಷ್ಯರ ಸಂವಾದದ ರೂಪದಲ್ಲಿದೆ. ಮೂರನೇ ಪ್ರಶ್ನೆ, ವೇದಾಂತಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಶ್. ಇದಕ್ಕೆ ಉತ್ತರ ವೇದಾಂಗಗಳು. ನಾಲ್ಕನೇ ಒಂದು ಪ್ರಶ್ನೆನ ನೋಡೋಣ ವಿದ್ಯಾರ್ಥಿಗಳೇ. ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್. ನಿಮಗೆಲ್ಲ ಗೊತ್ತಿರುತ್ತೆ, ರಾಮಾಯಣ ಮತ್ತು ಮಹಾಭಾರತ. ಐದನೆಯ ಪ್ರಶ್ನೆ, ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್. ಈ ಪ್ರಶ್ನೆಗೆ ಉತ್ತರ ದರ್ಶನಗಳು. ಇಷ್ಟು ಮೊದಲನೇ ಒಂದು ಮೇಯ್ನಲ್ಲಿ ಬರ್ತಕ್ಕಂತಹ ಒಂದು ಪ್ರಶ್ನೆಗಳು ಆಗಿದ್ದಾವೆ. ಈಗ ನಾವು ಸೆಕೆಂಡ್ ಮೇಯ್ನ್ಗೆ ಹೋಗೋಣ. ಸಂಕ್ಷಿಪ್ತವಾಗಿ ಉತ್ತರಿಸಲಿ. ಮೊದಲನೇ ಪ್ರಶ್ನೆ, ಇಲ್ಲಿ ಪ್ರಶ್ನೆ ಸಂಖ್ಯೆ 6. ಪ್ರಮುಖ ವೇದಗಳು ಯಾವುವು? ಉತ್ತರ, ಪ್ರಮುಖ ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ನಂತರದ ಪ್ರಶ್ನೆನ ನೋಡೋಣ ಮಕ್ಕಳೇ. 7ನೇ ಪ್ರಶ್ನೆ, ವೇದಗಳ 4 ಸ್ಕಂದಗಳನ್ನು ಹೆಸರಿಸಿ. ವೇದಗಳಲ್ಲಿ 4 ಸ್ಕಂದಗಳಿವೆ. ಅವು ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತು. 8ನೇ ಪ್ರಶ್ನೆನ ನೋಡೋಣ ಮಕ್ಕಳೇ. ಸ್ಮೃತಿ ಎಂದರೇನು? ಇವುಗಳನ್ನು ಧರ್ಮಸೂತ್ರಗಳೆಂದು ಏಕೆ ಕರೆಯುತ್ತಾರೆ? ಉತ್ತರವನ್ನು ನೋಡೋಣ. ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ. ಇವು ಮಾನವನ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು, ನಡೆ ನಿಯಮಾವಳಿಗಳನ್ನು ವಿಧಿಸುತ್ತವೆ. ಹಾಗಾಗಿ ಸ್ಮೃತಿಗಳನ್ನು ಧರ್ಮಸೂತ್ರಗಳೆಂದು ಕರೆಯುವರು. ಮಕ್ಕಳೇ, ಈಗ ನಾವು ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಪ್ರಶ್ನೆ ಸಂಖ್ಯೆ 9. ಪ್ರಮುಖ ದರ್ಶನಗಳು ಯಾವುವು? ಪ್ರಮುಖ ದರ್ಶನಗಳು 6: ನ್ಯಾಯ, ವೈಶ್ಲೇಷಿಕ, ಯೋಗ, ಸಾಂಖ್ಯ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತ. ನಂತರ 10ನೇ ಪ್ರಶ್ನೆನ ನೋಡೋಣ. ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ? ಅವು ಯಾವುವು ಅಂತ. ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋದಾದರೆ, ಆಗಮ ಶಾಖೆಗಳು 3. ಅವು ವೈಷ್ಣವ, ಶೈವ ಮತ್ತು ಶಾಕ್ತ. ಮಕ್ಕಳೇ, ಈಗ ನಾವು 11ನೇ ಪ್ರಶ್ನೆನ ನೋಡೋಣ. ಸನಾತನ ಧರ್ಮದ ಸಂದೇಶವೇನು? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದು ಸನಾತನ ಧರ್ಮದ ಸಂದೇಶವಾಗಿದೆ. ಇಷ್ಟು ಸನಾತನ ಧರ್ಮ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೋತ್ತರಗಳು ಆಗಿದ್ದಾವೆ. ಎಲ್ಲ ಮಕ್ಕಳಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ವಂದನೆಗಳು.